ದೆಹಲಿಯಲ್ಲಿ ಕಾಂಗ್ರೆಸ್ ಸೇರಿದಂತೆ ಪ್ರತಿಪಕ್ಷಗಳು ಬಿಜೆಪಿ ಸರ್ಕಾರದ ವಿರುದ್ಧ ಭಾರೀ ಪ್ರತಿಭಟನೆ ನಡೆಸಿದ್ದಾರೆ. ಇಡಿ ದಾಳಿ ವಿರೋಧಿಸಿ ಪಾರ್ಲಿಮೆಂಟ್ನಿಂದ ಇಡಿ ಕಚೇರಿವರೆಗೆ ಪಾದಯಾತ್ರೆ ಮಾಡಿ ಪ್ರತಿಭಟನೆ ನಡೆಸಿದ್ದಾರೆ. ಇನ್ನು ಸಂಸತ್ನಲ್ಲಿ ಮೂರನೇ ದಿನವೂ ಅದಾನಿ ಪ್ರಧಾನಿ ಅನ್ನೋ ಗದ್ದಲದಲ್ಲೇ ಕಲಾಪ ಬಲಿಯಾಯಿತು. ಅರುಣಾಚಲ ಪ್ರದೇಶ ಭಾರತದ ಅವಿಭಾಜ್ಯ ಅಂಗ. ಮೆಕ್ ಮಹೋನ್ ರೇಖೆ ಚೀನಾ ಮತ್ತು ಅರುಣಾಚಲ ಪ್ರದೇಶದ ನಡುವಿನ ಅಂತಾರಾಷ್ಟ್ರೀಯ ಗಡಿ. ಹೀಗಂತ ಅಮೆರಿಕದ ಸೆನೆಟ್ನಲ್ಲಿ ನಿರ್ಣಯ ಕೈಗೊಳ್ಳಲಾಗಿದೆ. ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಚೀನಾ ಕಿರಿಕಿರಿ ಬೆದರಿಕೆ ಹಾಕ್ತಾ ಇರೋ ಬೆನ್ನಲ್ಲೇ ಅಮೆರಿಕ ಭಾರತಕ್ಕೆ ಹೆಗಲು ಕೊಟ್ಟು ನಿಲ್ಲುವುದು ನಮ್ಮ ಕರ್ತವ್ಯ ಅಂತ ಸೆನೆಟರ್ ಜೆಫ್ ಮೆರ್ಲಿಕ್ ನಿರ್ಣಯ ಮಂಡಿಸಿದ್ರು. ಇಂಡೋ ಚೀನಾ ಗಡಿ ಗಲಾಟೆ ಭಾರತಕ್ಕೆ ದೊಡ್ಡಣ್ಣನ ಬಲ ಸಿಕ್ಕಿದೆ. ಇನ್ನು ಅರುಣಾಚಲ ಪ್ರದೇಶ ಭಾರತದ ಅವಿಭಾಜ್ಯ ಅಂಗ. ಚೀನಾಗೆ ಈ ಮೂಲಕ ಗುದ್ದನ್ನ ಕೊಟ್ಟಿದೆ, ಹಾಗೆ ಭಾರತಕ್ಕೆ ಬಲವನ್ನು ನೀಡಿರುವಂಥದ್ದು. ಇಂಡೋ ಚೀನಾ ಗಡಿ ಗಲಾಟೆ ಭಾರತಕ್ಕೆ ಇದೀಗ ದೊಡ್ಡಣ್ಣನ ಬಲ ಸಿಕ್ಕಿರುವಂಥದ್ದು. ಈಗ ಅರುಣಾಚಲ ಪ್ರದೇಶ ಭಾರತದ ಅವಿಭಾಜ್ಯ ಅಂಗ ಅಂತ ಕೂಡ ನಿರ್ಣಯವನ್ನ ಕೈಗೊಳ್ಳಲಾಗಿದೆ. ಮೆಕ್ ಮಹೋನ್ ರೇಖೆ ಚೀನಾ ಅರುಣಾಚಲ ಗಡಿ ಅಂತ ಇಲ್ಲಿ ಸ್ಪಷ್ಟನೆಯನ್ನ ನೀಡಲಾಗಿದೆ. ಭಾರತಕ್ಕೆ ಹೆಗಲು ಕೊಟ್ಟು ನಿಲ್ಲುವುದು ನಮ್ಮ ಕರ್ತವ್ಯ ಅಂತ ದೊಡ್ಡಣ್ಣ ಅಮೆರಿಕ ಹೇಳಿದೆ. ಇನ್ನು ಅಮೆರಿಕ ಸೆನೆಟ್ನಲ್ಲಿ ಭಾರತದ ಪರ ನಿರ್ಣಯವನ್ನ ಅಂಗೀಕಾರ ಮಾಡಲಾಗಿದೆ. ಹಾಗಾದ್ರೆ ಏನಿದು ಗಡಿ ಗಲಾಟೆ? ಗಡಿಯಲ್ಲಿ ಪದೇ ಪದೇ ಚೀನಾ ಕಿರಿಕಿಗೆ ಹೊಡೆತವನ್ನ ಕೊಡಲಾಗ್ತಾ ಇದೆ. ಏನೆಲ್ಲ ಗಲಾಟೆಗಳು ಆಗ್ತಾ ಇದೆ ಅದಕ್ಕೆ ಹೊಡೆತ ಕೊಡಲಾಗ್ತಾ ಇದೆ. ಚೀನಾದ ಮಿಲಿಟರಿ ಆಕ್ರಮಣ ಕಟ್ಟಿ ಹಾಕಲು ಇದು ಅನುಕೂಲ ಆಗಲಿದೆ. ಭಾರತ ಮತ್ತು ಅಮೆರಿಕ ಪಾಲುದಾರಿಕೆಗೆ ಆನೆ ಬಲ ಬಂದಂತಾಗಿದೆ. ಇನ್ನು ಕ್ವಾಡ್ ದೇಶಗಳ ಬಾಂಧವ್ಯ ವೃದ್ಧಿಗೂ ಇದು ಉತ್ತೇಜನಕಾರಿಯಾಗಿದೆ. ಭವಿಷ್ಯದಲ್ಲಿ ಚೀನಾ ತಗಾದೆ ತೆಗೆದ್ರೆ ಇದು ದೊಡ್ಡ ಬ್ರಹ್ಮಾಸ್ತ್ರವಾಗಿ ಪರಿಗಣನೆ ಆಗುತ್ತೆ. ಏನಿದು ಮ್ಯಾಕ್ ಮಹೋನ್ ರೇಖೆ? ಮ್ಯಾಕ್ ಮಹೋನ್ ಬ್ರಿಟಿಷ್ ಅಧಿಕಾರಿ ಹೆಸರು. 1914ರಲ್ಲಿ ಸಿಮ್ಲಾ ಗಡಿ ವಿವಾದದ ಮಧ್ಯಸ್ಥಿಕೆಯನ್ನು ವಹಿಸಿದ್ರು ಈ ಅಧಿಕಾರಿ. ಭಾರತ ಚೀನಾ ಮಧ್ಯೆ ಮ್ಯಾಪ್ನಲ್ಲಿ ಗಡಿರೇಖೆಯನ್ನ ಹಾಕಿದ್ರು ಅಧಿಕಾರಿ. ಹೊರರೇಖೆ ಭಾರತದ್ದು, ಒಳರೇಖೆ ಚೀನಾದ್ದು ಅಂತ ಹೇಳಿದ್ರು ಅಂದಿನ ಅಧಿಕಾರಿಯಾಗಿ. ಇನ್ನು ಇದನ್ನೇ ಮ್ಯಾಕ್ ಮಹೋನ್ ರೇಖೆ ಒಪ್ಪಂದ ಅಂತ ಹೇಳ್ತಾರೆ.